ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ A1 ಆಗೋದು ಬಹುತೇಕ ಪಕ್ಕ. ಮೊಬೈಲ್ ರಿಟ್ರೀವ್ನಲ್ಲಿ ರಕ್ತ ರಹಸ್ಯ ಬಯಲು. ಅದನ್ನ ಕಂಡು ಪೊಲೀಸರೇ ಶಾಕ್. ಕೈ ಮುಗಿದು ಬೇಡಿಕೊಂಡ್ರು ಕರುಣೆ ತೋರಿಸಲಿಲ್ಲ ದರ್ಶನ್ ಗ್ಯಾಂಗ್. ಇದೇ ಈ ಹೊತ್ತಿನ ವಿಶೇಷ. A1 ದರ್ಶನ್. ರೇಣುಕಾಸ್ವಾಮಿ ಕೊಲೆ ಕೇಸ್ನ ತನಿಖೆ ಬಹುತೇಕ ಅಂತಿಮ ಹಂತಕ್ಕೆ ಬಂದು ತಲುಪಿದೆ. ಈ ಹೊತ್ತಲ್ಲಿ ಇಡೀ ಕೇಸ್ನಲ್ಲಿ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗುವಂತ ಲಕ್ಷಣ ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕಂತಂದ್ರೆ ಈ ಕೇಸ್ನಲ್ಲಿ, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ A2 ಆಗಿದ್ರು, ಅಂದ್ರೆ ಆರೋಪಿ ನಂಬರ್ 2 ಆಗಿದ್ರು. ಆದರೆ ಚಾರ್ಜ್ ಶೀಟ್ ಸಲ್ಲಿಸೋ ಸಂದರ್ಭದಲ್ಲಿ ಆರೋಪಿ ನಂಬರ್ 1 ಆಗಿ ಬದಲಾಯಿಸುವಂತ ಸಾಧ್ಯತೆ ಕಾಣ್ತಾ ಇದೆ. A2 ದರ್ಶನ್ A1 ದರ್ಶನ್ ಆಗುವಂತ ಸಾಧ್ಯತೆ ಕಾಣ್ತಾ ಇದೆ. ಚಾರ್ಜ್ ಶೀಟ್ ಸಲ್ಲಿಕೆಯ ವೇಳೆ ಈ ಬದಲಾವಣೆಯನ್ನ ಮಾಡಿಕೊಳ್ಳೋದಕ್ಕೆ ಪೊಲೀಸರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಅದಕ್ಕೆ ಕಾರಣಗಳಿದ್ದಾವೆ. ತನಿಖೆಯ ವೇಳೆ ದರ್ಶನ್ ಭಾಗಿಯಾಗಿರೋ ಬಗ್ಗೆ ಪ್ರಮುಖ ಸಾಕ್ಷ್ಯಗಳು ಲಭ್ಯ ಆಗಿದೆ. ಸಾಕ್ಷ್ಯಗಳ ಆಧಾರದ ಮೇಲೆ A2 ಇರುವಂತ ದರ್ಶನ್ನನ್ನ A1 ಮಾಡೋದಕ್ಕೆ ಪೊಲೀಸರು ಯೋಚಿಸಿದ್ದಾರೆ. ಸದ್ಯ ಈ ಕೊಲೆ ಕೇಸ್ನಲ್ಲಿ A1 ಪವಿತ್ರ ಗೌಡ, A2 ದರ್ಶನ್. ಆದರೆ ಚಾರ್ಜ್ ಶೀಟ್ ಸಲ್ಲಿಕೆಯ ವೇಳೆ ಬದಲಾವಣೆ ಮಾಡಿಕೊಳ್ಳುವಂತ ತೀರ್ಮಾನವನ್ನ ಪೊಲೀಸರು ಮಾಡಿದ್ದಾರೆ. ಇನ್ನೆರಡು ವಾರದಲ್ಲಿ ದೋಷಾರೋಪಣಾ ಪಟ್ಟಿ ನ್ಯಾಯಾಲಯಕ್ಕೆ ಸಲ್ಲಿಕೆಯಾಗೋದಕ್ಕಿದೆ. ಅಂದ್ರೆ ಈ ಕೇಸಿಗೆ ಸಂಬಂಧಿಸಿದಂತೆ ಪೊಲೀಸರು ತನಿಖೆ ಮಾಡಿದಂತ ವಿವರವಾದಂತ ತನಿಖಾ ವರದಿ, ದೋಷಾರೋಪಣಾ ಪಟ್ಟಿ, ಆರೋಪಿಗಳ ಮೇಲೆ ಅವರು ಮಾಡಿರುವಂತಹ ಎಲ್ಲಾ ಕೃತ್ಯಕ್ಕೆ ಸಂಬಂಧಿಸಿದಂತ ದಾಖಲೆ ಸಮೇತ ಚಾರ್ಜ್ ಶೀಟ್ ಸಲ್ಲಿಕೆಯಾಗುತ್ತೆ. ಆ ಚಾರ್ಜ್ ಶೀಟ್ ನಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ಮಾಡಿಕೊಳ್ಳೋದಕ್ಕೆ ಪೊಲೀಸರು ತೀರ್ಮಾನಿಸಿದ್ದಾರೆ. A2 ದರ್ಶನ್, A1 ದರ್ಶನ್ ಆರೋಪಿ ನಂಬರ್ 1 ಆಗಿ ಚಾರ್ಜ್ ಶೀಟ್ ಸಂದರ್ಭದಲ್ಲಿ ಬದಲಾಯಿಸುವಂತ ನಿರ್ಧಾರವನ್ನು ಪೊಲೀಸರು ತೆಗೆದುಕೊಂಡಿದ್ದಾರೆ. ಹಂಗಿದ್ರೆ ಬದಲಾವಣೆ ಮಾಡಿಕೊಳ್ಳೋದಕ್ಕೆ ಏನ್ ಕಾರಣ? A2 ದರ್ಶನ್ A1 ಆಗಬೇಕು ಅಂತಾದ್ರೆ ಒಂದಿಷ್ಟು ರೀಸನ್ಗಳಿದಾವೆ. ಏನದು? ಡೀಟೇಲ್ ನೋಡೋಣ. ಯಾಕೆ ಪೊಲೀಸರು ಈ ಬದಲಾವಣೆಯನ್ನ ಮಾಡಿಕೊಳ್ತಾ ಇದ್ದಾರೆ? ಮೊದಲನೇದಾಗಿ ಕಾರಣ ನಂಬರ್ 1, ಕ್ರಿಮಿನಲ್ ಒಳಸಂಚು. ಅಂದ್ರೆ ಈ ಕೇಸ್ನಲ್ಲಿ IPC ಸೆಕ್ಷನ್ 120B ಹಾಕೊಂಡಿದ್ದಾರೆ, ಅಪರಾಧಿಕ ಒಳಸಂಚು. ಸೊ ಈ ಅಪರಾಧಿಕ ಒಳಸಂಚನ್ನ ರೂಪಿಸಿರೋದು ದರ್ಶನ್ನು ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ಅಂದ್ರೆ ಇಡೀ ಸಂಚನ್ನ ರೂಪಿಸಿದಂತ ವ್ಯಕ್ತಿ ಅದು ದರ್ಶನ್ ಅನ್ನೋದು ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಗೊತ್ತಾಗಿದೆ. ಇದು ಕಾರಣ ನಂಬರ್ 1. ಎರಡನೆಯದ್ದು ಕಾರಣ ನಂಬರ್ 2 ಯಾವುದು ಅಂತಂದ್ರೆ, ದರ್ಶನ್ ಹೇಳಿದ ಕಾರಣಕ್ಕಾಗಿಯೇ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಲಾಗಿದೆ. ಅಂದ್ರೆ FIR ಮಾಡಿದಂತ ಸಂದರ್ಭದಲ್ಲಿ ಪೊಲೀಸರು ವಿವಿಧ ಸೆಕ್ಷನ್ಗಳನ್ನು ಹಾಕೊಂಡಿದ್ದಾರೆ. ಅದು ಕಿಡ್ನಾಪು ಅಥವಾ ಅಪರಾಧಿಕ ಒಳಸಂಚು, ಮರ್ಡರು, ಸಾಕ್ಷ್ಯನಾಶ, ಈ ರೀತಿ ವಿವಿಧ ಸೆಕ್ಷನ್ಗಳನ್ನು ಹಾಕಿದ್ದಾರೆ. ಪೊಲೀಸರು ಹಾಕಿರುವಂತ ಎಲ್ಲಾ ಸೆಕ್ಷನ್ಗಳಿಗೂ ಕೂಡ ದರ್ಶನ್ ಲಿಂಕ್ ಆಗ್ತಾರೆ. ಅಂದ್ರೆ ಯಾವ ಯಾವ ಸೆಕ್ಷನ್ಗಳಿದಾವೋ ಅದು ಎಲ್ಲದಕ್ಕೂ ಕೂಡ ದರ್ಶನ್ ಲಿಂಕ್ ಆಗ್ತಾರೆ. ಇಲ್ಲಿ ಕಿಡ್ನಾಪ್ಗೆ ಸಂಬಂಧಿಸಿದಂತೆ IPC ಸೆಕ್ಷನ್ 364ಗೆ ಯಾವ ರೀತಿ ದರ್ಶನ್ ಲಿಂಕ್ ಆಗ್ತಾರೆ ಅಂತಂದ್ರೆ, ದರ್ಶನ್ ಸೂಚನೆಯ ಮೇರೆಗೆ ಕಿಡ್ನಾಪ್ ಆಗಿದೆ. ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರ್ಕೊಂಡು ಬರಲಾಯಿತು. ಆ ಕಿಡ್ನಾಪ್ಗೆ ಮೂಲ ಕಾರಣ ದರ್ಶನ್ನು ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಗೊತ್ತಾಗಿದೆ. ಇದು ಕಾರಣ ನಂಬರ್ 2. ಕಾರಣ ನಂಬರ್ 3, ದರ್ಶನ್ ಅನ್ನ A1 ಅಂತ ಕನ್ಸಿಡರ್ ಮಾಡೋದಕ್ಕೆ ಮೂರನೇ ಕಾರಣ ಏನು ಅಂತಂದ್ರೆ, ಈ ಕೇಸ್ನಲ್ಲಿ IPC ಸೆಕ್ಷನ್ 201 ಹಾಕಿದ್ದಾರೆ, ಅಂದ್ರೆ ಸಾಕ್ಷ್ಯನಾಶ. ಸೊ ಈ ಸಾಕ್ಷ್ಯನಾಶ ಯಾರಿಂದ ಆಯ್ತು, ಯಾರ ಸೂಚನೆಯ ಮೇರೆಗೆ ಆಯ್ತು ಅಂತ ನೋಡಿದ್ರೆ ಅಗೈನ್ ದರ್ಶನ್ ಸೂಚನೆಯ ಮೇರೆಗೆ ಸಾಕ್ಷ್ಯನಾಶ ಆಗಿದೆ. ಅದು ಪಟ್ಟಣಗೆರೆಯ ಶೆಡ್ನಿಂದ ಮೃತದೇಹವನ್ನು ತಂದು ಎಸೆದಿರೋದಿರಬಹುದು,
ಆ ಜಾಗದಲ್ಲಿ ಇದ್ದಂಥ ರಕ್ತದ ಕಲೆಗಳನ್ನ ಒರೆಸಿರೋದು ಅಥವಾ ಕ್ಲೀನ್ ಮಾಡಿರೋದು ಇದಾಗಿರಬಹುದು. ಅದರ ಜೊತೆಗೆ ಒಂದು 4 ಜನ ಬಂದು ನಾವೇ ಕೊಲೆ ಮಾಡಿದ್ವಿ ಅಂತ ಪೊಲೀಸರ ಮುಂದೆ ಬಂದು ಶರಣಾಗಿದ್ದಿರಬಹುದು. ಸೊ ಇದೆಲ್ಲವೂ ಕೂಡ ಡೈರೆಕ್ಟೆಡ್ ಬೈ ದರ್ಶನ್ ನಿರ್ದೇಶನದ ಮೇರೆಗಾಗಿದೆ. ಇದೆಲ್ಲವೂ ದರ್ಶನ್ ಸೂಚನೆಯ ಮೇರೆಗಾಗಿದೆ. ಅದೇ ಕಾರಣಕ್ಕಾಗಿ IPC 201 ನೇರವಾಗಿ ದರ್ಶನ್ಗೆ ಅಪ್ಲೈ ಆಗುತ್ತೆ. ಸೊ ಇಲ್ಲಿ ದರ್ಶನ್ ಪಾತ್ರವೇ ಪ್ರಮುಖ. 201ನಲ್ಲೂ ಕೂಡ ಅಥವಾ ಸಾಕ್ಷ್ಯನಾಶದಲ್ಲೂ ಕೂಡ ದರ್ಶನ್ ಪಾತ್ರವೇ ಪ್ರಮುಖ ಅಂತ ಪೊಲೀಸರು ಕನ್ಕ್ಲೂಷನ್ಗೆ ಬಂದಿದ್ದಾರೆ. ಅದಕ್ಕೆ ಅವರ ಬಳಿ ದಾಖಲೆಗಳಿದ್ದಾವೆ, ಸಾಕ್ಷ್ಯಗಳಿದ್ದಾವೆ. ಇದು ಕಾರಣ ನಂಬರ್ 3. ಇನ್ನು 4ನೆಯ ಕಾರಣ, ಇದು ಕೂಡ ಈ ಸಾಕ್ಷ್ಯನಾಶಕ್ಕೆ ಲಿಂಕ್ ಆಗುತ್ತೆ. ಅದೇನು? ಮೃತದೇಹ, ರೇಣುಕಾಸ್ವಾಮಿಯ ಮೃತದೇಹವನ್ನು ಸಾಗಿಸೋದಕ್ಕೆ ಆರೋಪಿಗಳಿಗೆ 30 ಲಕ್ಷ ರೂಪಾಯಿ ಹಣ ಕೊಟ್ಟಿರೋದು ಸಾಕ್ಷ್ಯ ಸಮೇತ ಪ್ರೂವ್ ಆಗಿದೆ. ದುಡ್ಡು ಕೊಟ್ಟಿರೋದು ಮತ್ತು ದುಡ್ಡು ಪಡ್ಕೊಂಡಿರುವಂಥ ವ್ಯಕ್ತಿಗಳು, ಶರಣಾಗಿರುವಂಥ ವ್ಯಕ್ತಿಗಳು, ಹೌದು ನಮಗೆ ದರ್ಶನ್ ದುಡ್ಡು ಕೊಟ್ಟಿದ್ದಾರೆ ಅನ್ನೋದನ್ನು ಒಪ್ಕೊಂಡಿದ್ದಾರೆ. ಸೊ ಎಲ್ಲದರಲ್ಲೂ ಕೂಡ ಮಾಸ್ಟರ್ ಮೈಂಡ್ ಯಾರು? ದರ್ಶನ್. ದುಡ್ಡು ಪಡ್ಕೊಂಡಿರೋದು ಅಂದರೆ ಎಲ್ಲಿಂದಲೋ ಸಂಗ್ರಹ ಮಾಡಿರೋದು, ಅದನ್ನ ಆರೋಪಿಗಳಿಗೆ ಕೊಟ್ಟಿರೋದು, ಇದೆಲ್ಲವನ್ನ ಕೂಡ ದರ್ಶನ್ ಮಾಡಿರೋದ್ರಿಂದ ಇಲ್ಲೂ ಕೂಡ ದರ್ಶನ್ ಪಾತ್ರವೇ ಪ್ರಮುಖ. ನೆಕ್ಸ್ಟ್ ಇನ್ನು FSL ರಿಪೋರ್ಟ್, ಒಂದಿಷ್ಟು ಸಾಕ್ಷ್ಯಗಳನ್ನ FSLಗೆ ಕಳಿಸಲಾಗಿತ್ತು. ಅದು ಘಟನಾ ಸ್ಥಳದಲ್ಲಿ ಸಿಕ್ಕಿರುವಂಥ ಸಾಕ್ಷ್ಯ ಮತ್ತು ಎಲೆಕ್ಟ್ರಾನಿಕ್ ಎವಿಡೆನ್ಸು, ಅಂದರೆ ಆರೋಪಿಗಳ ಮಧ್ಯೆ ಆಗಿರುವಂಥ ಮಾತುಕತೆಗೆ ಸಂಬಂಧಿಸಿದಂತೆ ಆ ಎಲೆಕ್ಟ್ರಾನಿಕ್ ಎವಿಡೆನ್ಸು, ಇದೆಲ್ಲವನ್ನ ಕೂಡ FSLಗೆ ಕಳಿಸಲಾಗಿತ್ತು. FSL ರಿಪೋರ್ಟ್ನಲ್ಲೂ ಕೂಡ ದರ್ಶನ್ ಪಾತ್ರದ ಬಗ್ಗೆ ಸ್ಪಷ್ಟವಾದಂಥ ಸಾಕ್ಷ್ಯ ಪೊಲೀಸರಿಗೆ ಲಭ್ಯ ಆಗಿದೆ. ಸೊ ಇದರ ಜೊತೆಗೆ ಕೊಲೆ ಕೇಸು 302, ಇದರಲ್ಲೂ ಕೂಡ ನೇರವಾಗಿ ದರ್ಶನ್ ಭಾಗಿಯಾಗಿರೋದು. IPC 302 ಇದರಲ್ಲಿ ನೇರವಾಗಿ ಅಂದರೆ ದರ್ಶನ್ನೇ ಹಲ್ಲೆ ಮಾಡಿರೋದು, ದರ್ಶನ್ನೇ ಹೊಡೆದಿರೋದು, ಇದೆಲ್ಲವೂ ಕೂಡ ಆ ಸಂದರ್ಭದಲ್ಲಿ ಸಿಕ್ಕಂಥ ಸಾಕ್ಷ್ಯಗಳಿಂದ ಪ್ರೂವ್ ಆಗಿದೆ. ದರ್ಶನ್ ಹೊಡೆದ ಕಾರಣಕ್ಕಾಗಿ ಆತ ಅಂದರೆ ರೇಣುಕಾಸ್ವಾಮಿ ಸಂಪೂರ್ಣವಾಗಿ ಕೊಲ್ಯಾಪ್ಸ್ ಆಗಿದ್ದ, ಅಂದರೆ ಬಿದ್ದಿದ್ದ. ದರ್ಶನ್ ಹೊಡೆತ ಕಾರಣವೇ ಆತ ಸಾವನ್ನಪ್ಪಿದ್ದಾನೆ. ಇದೆಲ್ಲದಕ್ಕೂ ಕೂಡ ಪ್ರಬಲ ಸಾಕ್ಷ್ಯಗಳು ಮತ್ತು ಆ ಶೆಡ್ಡಿಗೆ ದರ್ಶನ್ ಬಂದಿರೋದು, ಶೆಡ್ಡಿಂದ ದರ್ಶನ್ ಹೋಗಿರೋದು, ಇದೆಲ್ಲವೂ ಕೂಡ ಮತ್ತು ಆ ಟೈಮ್ ಆಫ್ ಡೆತ್, ಸಾವಿನ ಸಮಯ, ಕಾಸ್ ಆಫ್ ಡೆತ್, ಸಾವಿನ ಕಾರಣ, ಇದೆಲ್ಲದಕ್ಕೂ ಕೂಡ ದರ್ಶನ್ ಲಿಂಕ್ ಆಗ್ತಿದ್ದಾರೆ. ಸೊ ಎಲ್ಲ ಕಾರಣದಿಂದಾಗಿ ಮತ್ತು 7ನೇ ಕಾರಣ, ಪ್ರಕರಣದ ಕೆಲ ಆರೋಪಿಗಳು ದರ್ಶನ್ ವಿರುದ್ಧವೇ ಹೇಳಿಕೆ ಕೊಟ್ಟಿದ್ದಾರೆ. ಹೌದು ದರ್ಶನ್ನೇ ನಮಗೆ ಹೇಳಿರೋದು, ಕಿಡ್ನಾಪ್ ಮಾಡ್ಕೊಂಡು ಬಾ ಅಂತ ಹೇಳಿರೋದು ದರ್ಶನ್ನು, ಹೊಡಿ ಅಂತ ಹೇಳಿರೋದು ದರ್ಶನ್ನು, ಕಟ್ಟಿ ಹಾಕಿ ಪಟ್ಟಣಗೆರೆ ಶೆಡ್ಡಲ್ಲಿ ಇಟ್ಟಿರಿ ಅಂತ ಹೇಳಿರೋದು ದರ್ಶನ್ನು, ದುಡ್ಡು ಕೊಟ್ಟಿರೋದು ದರ್ಶನ್ನು, ಮತ್ತು ಹೋಗ್ರಪ್ಪ ಅಲ್ಲಿ ಸ್ಟೇಷನ್ಗೆ, ಅಲ್ಲಿ ಶರಣಾಗತರಾಗಿ ನಾವೇ ಮಾಡಿದ್ದು ಅಂತ ಹೇಳಿದ್ದು ದರ್ಶನ್ನು. ಸೊ ಇದೆಲ್ಲವನ್ನ ಉಳಿದ ಆರೋಪಿಗಳು ಹೇಳಿದ್ದಾರೆ. ಆ ಹೇಳಿಕೆ ಇದೆಯಲ್ಲ, ಅದು ತನಿಖೆಯಲ್ಲಿ ಬಹಳ ಮುಖ್ಯ. ಈಗ A2 ದರ್ಶನ್ನು, ಉಳಿದ ಆರೋಪಿಗಳಿದ್ದಾರಲ್ಲ, ಕಿಡ್ನಾಪ್ ಮಾಡಿದವರು ಮತ್ತು ಹೊಡೆದವರು, ಎಲೆಕ್ಟ್ರಿಕ್ ಶಾಕ್ ಕೊಟ್ಟವರು, ಇವರೆಲ್ಲ ನಾವು ದರ್ಶನ್ ಹೇಳಿದಕ್ಕೆ ಇದನ್ನು ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಅಲ್ಲಿಗೆ ಎಲ್ಲವೂ ಕೂಡ ದರ್ಶನ್ಗೆ ಲಿಂಕ್ ಆಗ್ತಾ ಇದೆ. ಪ್ರತ್ಯಕ್ಷ ಸಾಕ್ಷಿಗಳು, CCTV, ಇದೆಲ್ಲವೂ ಕೂಡ ದರ್ಶನ್ಗೆ ಸಂಕಷ್ಟ ತಂದೊಡ್ಡುವಂಥ ಸಾಧ್ಯತೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಸೊ ಈ ಎಲ್ಲ ಕಾರಣದಿಂದಾಗಿ ಪೊಲೀಸರು ಏನು ಮಾಡಿದ್ದಾರೆ ಅಂತಂದ್ರೆ, ಈ ಕೇಸಲ್ಲಿ ದರ್ಶನ್ A2 ಅಲ್ಲ, A1. ಬಿಕಾಸ್ ಕಿಡ್ನಾಪ್ ಆಗಿರೋದು ದರ್ಶನ್ ಸೂಚನೆಯ ಮೇರೆಗೆ, ಹತ್ಯೆಯಾಗಿರೋದು ದರ್ಶನ್ ಸೂಚನೆಯ ಮೇರೆಗೆ, ಟ್ಯಾಂಪರಿಂಗ್ ಆಫ್ ದ ಎವಿಡೆನ್ಸ್ ಆಗಿರೋದು ದರ್ಶನ್ ಸೂಚನೆಯ ಮೇರೆಗೆ, ಅಂದರೆ ಸಾಕ್ಷ್ಯನಾಶ ಆಗಿರೋದು ದರ್ಶನ್ ಸೂಚನೆಯ ಮೇರೆಗೆ, ಮತ್ತು ಪ್ರಕರಣದ ದಿಕ್ಕು ತಪ್ಪಿಸುವಂಥ ಪ್ರಯತ್ನ ಏನಾಯಿತು, ಸ್ಟೇಷನ್ಗೆ ಬಂದು ಶರಣಾಗತರಾಗಿ ನಾವೇ ಮಾಡಿದ್ದು ಅಂತ ಹೇಳಿ, ಅದು ದರ್ಶನ್ ಸೂಚನೆಯ ಮೇರೆಗೆ. ಎಲ್ಲಿವರೆಗೆ ಅಂತಂದ್ರೆ ಪೊಲೀಸರು ಆ ರಿಮಾಂಡ್ ಅಪ್ಲಿಕೇಶನ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಇದೆ. ಅದು ಒಂದು ಕಳ್ಳತನದ ಕೇಸ್ ಹಾಕಿದ್ದಾರೆ ಇಲ್ಲಿ, ಅಂದ್ರೆ ಕಳ್ಳತನದ ಸೆಕ್ಷನ್ ಹಾಕಿದ್ದಾರೆ. ಅಂದ್ರೆ ರೇಣುಕಾಸ್ವಾಮಿಯ ಚೈನ್ ಅನ್ನೇನೋ ಕಳ್ಳತನ ಮಾಡಿದ್ದಾರೆ, ವಾಚ್ ಕದ್ದಿದ್ದಾರೆ, ದರೋಡೆ ಕೇಸು, ಕಳ್ಳತನದ ಸೆಕ್ಷನ್ ಹಾಕಿದ್ದಾರೆ. ಅದಕ್ಕೂ ಕೂಡ ದರ್ಶನ್ ಲಿಂಕ್ ಮಾಡಿದ್ದಾರೆ ಪೊಲೀಸರು. ದರ್ಶನ್ ಸೂಚನೆಯ ಮೇರೆಗೆ ನಾನು ಕದ್ದಿದ್ದೀನಿ ಅಂತ ಇನ್ನು ಆರೋಪಿಯಿಂದ ಹೇಳಿಕೆ ಪಡ್ಕೊಂಡಿದ್ದಾರೆ. ದರ್ಶನ್ ಹೇಳಿದ ಕಾರಣಕ್ಕಾಗಿ ವಾಚ್ ಕದ್ದಿರೋದು ರೇಣುಕಾಸ್ವಾಮಿ ಇದ್ದು, ಚೈನ್ ತೆಗೆದಿರೋದು. ಸೊ ಆ ಕಳ್ಳತನದ ಕೇಸು ಕೂಡ ದರ್ಶನಿಗೆ ಲಿಂಕ್ ಆಗುತ್ತೆ. ಅಂದ್ರೆ ಹಾಕಿರುವಂತ ಎಲ್ಲಾ ಸೆಕ್ಷನ್ಗಳಿಗೂ ಕೂಡ ದರ್ಶನ್ ನೇರ ಲಿಂಕ್ ಇದೆ.
ಅಥವಾ ದರ್ಶನ್ ಸೂಚನೆಯ ಮೇರೆಗೆ ಇದಾಗಿರೋದು ಅನ್ನೋದಕ್ಕೆ ಪೊಲೀಸರ ಬಳಿ ಸಾಕ್ಷಿಗಳಿದ್ದಾವೆ. ಸೊ ಇಷ್ಟೆಲ್ಲ ಇದ್ದ ನಂತರ ಪೊಲೀಸರು A1 ಅಂತ ದರ್ಶನನ್ನ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋ ಸಂದರ್ಭದಲ್ಲಿ ದರ್ಶನನ್ನ A1 ಅಂತ ಕನ್ಸಿಡರ್ ಮಾಡಲಾಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.